ಬಾಲಿವುಡ್ ಜಗತ್ತು ಅಂದ್ರೆ ಬರೀ ಗ್ಲಾಮರ್ ಬಂಗಾರದ ಬಟ್ಟೆ ಅಷ್ಟೇ ಅಲ್ಲ. ಅಲ್ಲಿ ತಮ್ಮದೇ ಆದ ಚಾಪು ಮೂಡಿಸೋಕೆ ಬಂದ ಅನೇಕ ಹೀರೋಯಿನ್ಗಳು ಸಣ್ಣ ಪುಟ್ಟ ಸವಾಲುಗಳನ್ನ ಎದುರಿಸಿಯೇ ಮೇಲೆ ಬಂದಿರ್ತಾರೆ. ಅವರ ಕಥೆಗಳು ನಿಜಕ್ಕೂ ಯುವಕ ಯುವತಿಯರಿಗೆ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಂತಹ ಒಂದು ಇಂಟ್ರೆಸ್ಟಿಂಗ್ ಕತೆ ನಟ ಕುನಾಲ್ ಕಪೂರ್ ಅವರು. ಶಾರುಖ್ ಖಾನ್, ಅಮೀರ್ ಖಾನ್, ಮಾಧುರಿ ದೀಕ್ಷಿತ್ ನಂತಹ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಟಿಸಿ ಹೆಸರು ಮಾಡಿರುವಂತಹ ಕುನಾಲ್ ಕಪೂರ್ ತೆರೆಯ ಮೇಲೆ ತಮ್ಮ ವಿಭಿನ್ನ ಪಾತ್ರಗಳಿಂದ ಫೇಮಸ್ ಆಗಿದ್ದಾರೆ. ಆದ್ರೆ ಈ ನಟನ ಜರ್ನಿ ಶುರುವಾಗಿದ್ದು ಸಿನಿಮಾ ಸೆಟ್ಗಳ ಹೊರಗೆ, ಅಂದ್ರೆ ಬಿಸ್ನೆಸ್ ನ ಮೂಲಕ. ಇನ್ನು ಈ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಾದ್ರೆ ಯಾವ ಬಿಸ್ನೆಸ್ ಮಾಡ್ತಾ ಇದ್ರು? ಕುನಾಲ್ ಕಪೂರ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಯಾವಾಗ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ಹೌದು, ಕುನಾಲ್ ಕಪೂರ್ ಅವರು ನಟನೆಗೆ ಬರೋ ಮುಂಚೆ ಬಿಸ್ನೆಸ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ರು. ಇನ್ನು ಮುಂಬೈನಲ್ಲಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಕಿಶೋರ್ ಕುಮಾರ್ ಅವರ ಮಗ ಈ ಕುನಾಲ್ ಕಪೂರ್. DNA ವರದಿ ಪ್ರಕಾರ ಇವರು ಕೇವಲ 18 ವರ್ಷ ವಯಸ್ಸಿನವರಿದ್ದಾಗಲೇ ಒಂದು ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ರು. ಅದೇ ಹಾಂಗ್ಕಾಂಗ್ಗೆ ಮಾವಿನ ಹಣ್ಣುಗಳನ್ನ ರಫ್ತು ಮಾಡೋದು. ಈ ಬಿಸ್ನೆಸ್ ಅವರಿಗೆ ಶಿಸ್ತು, ಕಷ್ಟಪಟ್ಟು ಕೆಲಸ ಮಾಡೋದು ಎಷ್ಟು ಮುಖ್ಯ ಅಂತ ಕಲಿಸಿಕೊಟ್ಟಿತ್ತಂತೆ. ವ್ಯಾಪಾರದಲ್ಲಿ ತಮ್ಮ ಕೈಚಳಕ ತೋರಿಸಿದ್ದಷ್ಟೇ ಅಲ್ಲದೆ ಕುನಾಲ್ ಅವರ ಮನಸ್ಸು ತಿರುಗಿದ್ದೆ ನಟನೆಯ ಕಡೆಗೆ. ಆಗ ಅವರು ಸೇರಿದ್ದು ಯಾರನ್ನ ಗೊತ್ತಾ? ನಟನೆಯ ದಂತಕತೆ ಅಂತಾನೆ ಕರೆಯೋ ನಸೀರುದ್ದೀನ್ ಶಾ ಅವರ ಪ್ರಸಿದ್ಧ ಮಾಟ್ಲಿ ಥಿಯೇಟರ್ಗೆ. ಅಲ್ಲಿ ನಟನೆಯ ಪಾಠ ಕಲಿತು ಜೊತೆಗೆ ಖ್ಯಾತ ಟ್ರೈನರ್ ಜಾನ್ ಬಳಿಯೂ ತರಬೇತಿ ಪಡೆದಿದ್ರು. ಇನ್ನು 2004ರಲ್ಲಿ ಮೀನಾಕ್ಷಿ ಎ ಟೈಲ್ ಆಫ್ 3 ಸಿಟೀಸ್ ಚಿತ್ರದ ಮೂಲಕ ಸಿನಿ ಜರ್ನಿ ಶುರು ಮಾಡಿದ್ರು. ನಂತರ ಇಡೀ ಪ್ರೇಕ್ಷಕರ ಕಣ್ಣು ಇವರತ್ತ ತಿರುಗಿತ್ತು. 2006ರಲ್ಲಿ ಬಂದ ಸೂಪರ್ ಹಿಟ್ ಸಿನಿಮಾ ರಂಗ್ ದಿ ಬಸಂತಿ ಮೂಲಕ ಅಮೀರ್ ಖಾನ್ ಜೊತೆ ಅಸ್ಲಾಂ ಪಾತ್ರದಲ್ಲಿ ಕುನಾಲ್ ಅದ್ಭುತವಾಗಿ ನಟಿಸಿ ಸೈ ಅನಿಸಿಕೊಂಡಿದ್ರು. ನಂತರ ಡಾನ್ 2 ಚಿತ್ರದಲ್ಲಿ ಶಾರುಖ್ ಖಾನ್ ಜೊತೆ ನಟಿಸಿ ಸೈ ಅನಿಸಿಕೊಂಡಿದ್ರು. ಹಲವಾರು ಹಿಟ್ ಮತ್ತು ವಿಭಿನ್ನ ಸಿನಿಮಾಗಳಲ್ಲಿ ನಟಿಸಿದ್ರು. ಕೆಲವು ಏರಿಳಿತಗಳು ಇದ್ರು, ಒಳ್ಳೆಯ ಸಿನಿಮಾ ಮಾಡೋ ಕಮಿಟ್ಮೆಂಟ್ ನಿಂದ ಕುನಾಲ್ ಹಿಂದೆ ಸರಿದಿರ್ಲಿಲ್ಲ. ಇನ್ನು ಸಿನಿಮಾ ರಂಗದಲ್ಲಿ ಏರಿಳಿತ ಕಂಡ್ರು ತೆರೆಯ ಹೊರಗೆ ಕುನಾಲ್ ದೊಡ್ಡ ಸಾಧನೆ ಮಾಡಿದ್ದಾರೆ. 2012ರಲ್ಲಿ ಇವರು ಕಿಟೋ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಶುರು ಮಾಡಿದ್ರು. ಇದು ಸಾಮಾಜಿಕ ಕೆಲಸ, ವೈದ್ಯಕೀಯ ಮತ್ತು ಪರಿಸರ ಕಾರಣಗಳಿಗೆ ಹಣ ಸಂಗ್ರಹಿಸುವಂತ ಒಂದು ಕ್ರೌಡ್ ಫಂಡಿಂಗ್ ವೇದಿಕೆ ಎಂಬುದು ವರದಿ ಪ್ರಕಾರ ತಿಳಿದು ಬಂದಿದೆ. ಈ ಕಂಪನಿ ಈಗ ವರ್ಷಕ್ಕೆ ಸುಮಾರು 110 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸ್ತಾ ಇದೆ. ಇದರಿಂದ ಕುನಾಲ್ ಅವರ ಒಟ್ಟು ಆಸ್ತಿ ಈಗ 166 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಅಂದಾಗೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಬೇಕು ಅಂದ್ರೆ ಕುನಾಲ್ ಅವರು ಈಗ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರ ಸಹೋದರನ ಮಗಳಾದ ನೈನಾ ಬಚ್ಚನ್ ಅವರನ್ನ ಮದುವೆ ಆಗಿದ್ದಾರೆ. ಒಟ್ಟಲ್ಲಿ ಮಾವಿನ ಹಣ್ಣಿನ ವ್ಯಾಪಾರಿಯಿಂದ ಬಾಲಿವುಡ್ನ ಸ್ಟಾರ್ ನಟರ ಜೊತೆ ನಟಿಸುವ ಮಟ್ಟಕ್ಕೆ ಬಂದ ಕುನಾಲ್ ಕಪೂರ್ ಕತೆ ನಿಜಕ್ಕೂ ಒಂದು ಪ್ರೇರಣೆ ಅಂತಾನೆ ಹೇಳ್ಬೋದು.